ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸ್ಲ್ಯಾಂಟಿಂಗ್ ಆರ್ಚ್ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ಕು 0.95 mm ತೊಗೊಂಡಿದ್ದೀನಿ. ಮತ್ತು ಈ ಥರದ ಒಂದು ಬೀಡ್, ಕ್ರಿಸ್ಟಲ್ ಬೀಡ್ ಥರದ ಬೀಡು ಮತ್ತು ಸ್ಮಾಲ್ ಗೋಲ್ಡನ್ ಬೀಡನ್ನು ತೊಗೊಂಡಿದ್ದೀನಿ. ಇದು ಸ್ಲ್ಯಾಂಟಿಂಗ್ ಆರ್ಚು, ನ್ಯೂ ಡಿಸೈನು. ಫಸ್ಟ್ ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಡಬಲ್ ಲಾಕ್ ಮಾಡಿದ ಮೇಲೆ 3 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ ಆಮೇಲೆ ಒಂದು ದೊಡ್ಡ ಬೀಡ್ ತಗೊಳ್ತಾ ಇದ್ದೀನಿ. ಇದು ದೊಡ್ಡ ಬೀಡನ್ನು ಹಿಂಗೆ ಸೇರಿಸ್ಬಿಟ್ಟು ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ, ಮತ್ತು ಈ ಬೀಡ್ ಸುತ್ತಲೂ ಚೈನ್ ಎಷ್ಟು ಬರುತ್ತೋ ಅಷ್ಟು ಮಾಡ್ಕೊಳ್ಳಿ. 5 ಚೈನ್ ಬರ್ಬೋದು. ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಬೀಡನ್ನ ಈ ಕಡೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಈಗ ಈ ಸ್ಮಾಲ್ ಬೀಡ್ಸು ಸೇರಿಸ್ಕೊಳ್ಳಿ. ಡೈರೆಕ್ಟಾಗಿ ಸೇರಿಸ್ಕೊಳ್ಳಿ. ಯಾವುದೇ ಲಾಕ್ ಮಾಡೋದು, ಸಿಂಗಲ್ ಕ್ರೋಶೆ ಮಾಡೋದು ಬೇಡ. ಹಾಗೆ ಡೈರೆಕ್ಟಾಗಿ ಸೇರಿಸ್ಕೊಳ್ಳಿ. ಈ ಥರ 4 ಬೀಡ್ಸು ಸೇರಿಸಿದ್ದೀನಿ. ಇದನ್ನು ಬೀಡ್ನ ಈ ಕಡೆ, ಈ ದೊಡ್ಡ ಬೀಡ್ನ ಈ ಕಡೆ ಲಾಕ್ ಇದೆಯಲ್ವ, ಇಲ್ಲಿ ಈ ಲಾಕಲ್ಲಿ ಸೇರಿಸ್ಕೊಳ್ಳಿ. ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಅದನ್ನು ದೊಡ್ಡ ಬೀಡ್ನ ಈ ಕಡೆ ಲಾಕಲ್ಲಿ. ಈ ಥರ ಬೀಡ್ನ ಹಿಂದೆ, ದೊಡ್ಡ ಬೀಡ್ನ ಹಿಂದೆ ಸ್ಮಾಲ್ ಬೀಡ್ಸ್ ಬರುತ್ತೆ. ಇದಾದಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಬಟ್ಟೆಗೆ ಸೇರಿಸಿ. ಈಗ ಇನ್ನೊಂದು ರೌಂಡ್ ಬೀಡ್ ಸೇರಿಸ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ, ಮತ್ತೆ ಬೀಡ್ ಸುತ್ತಲೂ ಚೈನು, 5 ಚೈನು. ಬ್ಯಾಕ್ ಸೈಡಿಗೆ ಬನ್ನಿ. ಬೀಡ್ನ ಈ ಕಡೆ ಲಾಕ್ ಮಾಡಿ. ಇದಾದಮೇಲೆ ಫ್ರಂಟ್ 2 ಚೈನ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಫ್ರಂಟ್ ಸೈಡಿಗೆ ಬಂದು ಇದನ್ನು ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸ್ಲ್ಯಾಂಟಿಂಗ್ ಆರ್ಚ್ ಫುಲ್ಲು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 4, ಫಸ್ಟ್ ಹಾಕಿದ 2 ಚೈನ್ ಸೇರಿ 4 ಆಯಿತು. 5 6 7 8 9. 9 ಡಬಲ್ ಕ್ರೋಶೆ ಹಾಕಿದ್ದೀನಿ. ಇದನ್ನು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. ಈ ಥರ ಬರುತ್ತೆ ಸ್ಲ್ಯಾಂಟಿಂಗ್ ಆರ್ಚು. ಇದಾದಮೇಲೆ ಮತ್ತೆ 3 ಚೈನು, ಇದು ಬಟ್ಟೆಗೆ ಲಾಕ್. ಸಿಂಪಲ್ ಆಗಿರೋಂಥ ಸ್ಲ್ಯಾಂಟಿಂಗ್ ಆರ್ಚ್ ಇದು. ಇದಾದಮೇಲೆ ಮತ್ತೆ ಈ ದೊಡ್ಡ ಬೀಡ್ ತಗೊಳ್ತಾ ಇದ್ದೀನಿ. ಲಾಕ್ ಮಾಡಿ. ನೀವು ಬೇಕು ಅಂದರೆ ಈ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಎಕ್ಸ್ಟ್ರಾ ಡಿಸೈನ್ ಮಾಡ್ಬೋದು. ಬ್ಯಾಕ್ ಸೈಡಿಂದ ಬಂದು ಮತ್ತೆ ಫ್ರಂಟ್ ಸೈಡಿಗೆ ಬರೋ ಡಿಸೈನ್ಗಳು ಯಾವ್ದಾದ್ರು ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಈಸಿಯಾಗಿರೋವಂಥದ್ದು ಸಿಂಪಲ್. ಇದನ್ನು ಬಟ್ಟೆಗೆ ಸೇರಿಸಿ ಮತ್ತು 5 ಚೈನು,
ಬ್ಯಾಕ್ ಸೈಡಿಂದ ಬಂದು ಇದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ 4 ಬೀಡ್ಸ್ ಸೇರಿಸ್ಕೊಳ್ಳಿ. ಈ ಥರ 4 ಬೀಡ್ಸು. ಇದನ್ನು ಮತ್ತೆ ಈ ಕಡೆ ಈ ಬೀಡ್ನ ಲಾಕಲ್ಲಿ ಸೇರಿಸ್ಕೊಳ್ಳಿ. ಬೀಡ್ಗೆ ಕವರ್ ಆಗುವಷ್ಟು ಇದು ಬರುತ್ತೆ. 2 ಕಡೆ ಬೀಡೆಡ್ ಆರ್ಚು, ಮಧ್ಯದಲ್ಲಿ ಈ ಸ್ಮಾಲ್ ಆರ್ಚು, ಆ ಕಡೆ ಈ ಕಡೆ ಕುಚ್ಚು, ಮತ್ತು 3 ಚೈನು. ಬಟ್ಟೆಗೆ ಲಾಕು, ಬಟ್ಟೆಗೆ ಲಾಕು. ಇದಾದಮೇಲೆ ಮತ್ತೆ ರೌಂಡ್ ಬೀಡ್ ಇದು, ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತೆ 5 ಚೈನು ಬ್ಯಾಕ್ ಸೈಡು. ಇದನ್ನು ಇಲ್ಲಿ ಬೀಡ್ನ ಈ ಕಡೆ ಬ್ಯಾಕ್ ಸೈಡು ಇಲ್ಲಿ ಲಾಕ್ ಮಾಡಿ. ಮತ್ತು 2 ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಈ 2 ಚೈನ್ ಒಂದು ಡಬಲ್ ಕ್ರೋಶೆ ಲೆಕ್ಕ, ಇನ್ನು 8 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಇದು ಸೇರಿ 2 ಆಯಿತು, ಒಟ್ಟು 9. 3 4 5 6 7 8 9 ಡಬಲ್ ಕ್ರೋಶೆ ಮಾಡಿ ಇದನ್ನು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಮತ್ತು 3 ಚೈನ್ ಕುಚ್ಚಿಗೆ, ಮತ್ತು ಇದು ರೌಂಡ್ ಬೀಡ್. ಈಗ ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತು 5 ಚೈನ್ನಲ್ಲಿ ಬ್ಯಾಕ್ ಸೈಡಿಗೆ ಬನ್ನಿ, ಬೀಡ್ನ ಈ ಕಡೆ ಲಾಕ್ ಮಾಡಿ. ಫ್ರಂಟ್ ಸೈಡಿಗೆ ಬನ್ನಿ, 4 ಬೀಡ್ ಸೇರಿಸಿ. ಈ ಥರ 4 ಬೀಡ್ ಸೇರಿಸ್ಬಿಟ್ಟು ಈ ಬೀಡ್ನ ಈ ಕಡೆ ಲಾಕ್ ಇದೆಯಲ್ವ, ಆ ಲಾಕಿನ ಒಳಗಡೆ ಸೇರಿಸಿ. ನೀವು ಲಾಕ್ ಮಾಡಿರ್ತೀರಲ್ವ, ನಾನು ಆ ಲಾಕಲ್ಲೇ ಸೇರಿಸ್ತಾ ಇದ್ದೀನಿ, ಬಟ್ಟೆಗೆ ಸೇರಿಸ್ತಾ ಇಲ್ಲ. ಮತ್ತೆ 3 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ ಕುಚ್ಚಿಗೆದು. ಮತ್ತು ಇದು ದೊಡ್ಡ ಬೀಡ್. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಇದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ. ಮತ್ತು 4 5 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬಂದು ಇಲ್ಲಿ ಲಾಕ್ ಮಾಡಿ. ಈಗ 2 ಚೈನ್ ಮಾಡಿಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಮತ್ತು ಅದನ್ನು ಇಲ್ಲಿ ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡಿಕೊಳ್ಳಿ. 9 ಡಬಲ್ ಕ್ರೋಶೆ ಮಾಡಿದ್ದೀನಿ, 2 ಆಯಿತು, 3 4 5 6 7 8 9. ಇದನ್ನು ಇಲ್ಲಿಗೆ ಬರುತ್ತಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಮತ್ತು 3 ಚೈನು, ಮತ್ತು ಇದೇ ಥರದ ಬೀಡೆಡ್ ಆರ್ಚು, ಮತ್ತು 3 ಚೈನು, ಮತ್ತು ಈ ಆರ್ಚು. ಒಂದು ಸರಿ ಬೀಡೆಡ್ ಆರ್ಚು, ಒಂದು ಸರಿ ಈ ಆರ್ಚು ಮಾಡ್ಕೊಳ್ಳಿ. ಆವಾಗ ಈ ಥರ ಬರುತ್ತೆ ಸಿಂಪಲ್ ಡಿಸೈನು. ಮಧ್ಯದ 3 ಚೈನ್ಗಳಲ್ಲಿ ಕುಚ್ಚು ಹಾಕ್ಕೊಳ್ಳಿ. ಈಸಿಯಾಗಿರುತ್ತೆ, ಬೇಗ ಆಗುತ್ತೆ. ಸಿಂಪಲ್ ಸ್ಯಾರಿಗಳಿಗೆ ನೀವು ಮಾಡ್ಕೋಬೋದು. ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ ಫೈನಲ್ ಲುಕ್ಕು. ಸಿಂಪಲ್ ಆಗಿದೆ, ಈಸಿಯಾಗಿ ಬೇಗ ಆಗುವಂಥ ಡಿಸೈನ್ ಇದು. 1 ಗಂಟೆಯಲ್ಲಿ 1.5 ಗಂಟೆಲೆಲ್ಲ ಆಗ್ಬೋದು, ಯಾಕಂದರೆ ಒಂದೇ ಸ್ಟೆಪ್ ಅಲ್ವಾ. ಜಸ್ಟ್ ಕುಚ್ಚು ಹಾಕೋದು ಮಾತ್ರ ಒಂದು ಕೆಲಸ ಇರುತ್ತೆ.
ಆಗುತ್ತೆ, ಬೇಗ ಆಗುತ್ತೆ. ಆದ್ರೂ ತುಂಬ ಸುಲಭವಾಗಿರುತ್ತೆ. ಸಿಂಪಲ್ ಸ್ಯಾರಿಗಳಿಗೆ, ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆಲ್ಲ ಇಂಥದ್ದನ್ನು ಮಾಡ್ಕೋಬೋದು ನೀವು. ಅದು ಹೆಚ್ಚು ಜರಿ ಇಲ್ಲದೆ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಮಾಡಿ ನೋಡಿ ನಿಮ್ಮ ಸೀರೆಗೆ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಕಮೆಂಟ್ ಮಾಡೋದು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.